ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂಥೇಳಿ ಅನ್ಕೋತೇನೆ ರೀ. ನನ್ನ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ರೀ. ಆರಾಧ್ಯ ಉತ್ತರ ಕರ್ನಾಟಕ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ದು ಅಂದ್ರೆ ಲೈಕ್ ಮತ್ತು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿದ್ ಬರ್ರಿ. ನೋಡಿರಿ, ಇವತ್ತು ನಮ್ಮ ಮನೆ ಐತಲ್ರಿ, ಅದು ನಮ್ಮ ಮನೆ ಆಜು ಬಾಜು ಅದು ಹೆಂಗೆ ವಾತಾವರಣ ಐತೆ ಅಂಥೇಳಿ ನಿಮ್ಗೆ ತೋರಿಸ್ಬೇಕಂತೇಳಿ ಒಂದು ಸಣ್ಣ ವಿಡಿಯೋ ಮಾಡ್ಕೊಂಡೇನಿ ರೀ. ಅಲ್ಲಿ ಮ್ಯಾಲೆ ನೋಡಿರಿ, ಗುಡ್ಡದ ತುದಿಗೆ ಅಲ್ಲಿ ಒಂದು ದೇವ್ರ ಗುಡಿ ಐತ್ರಿ. ಅಲ್ಲಿ ನಾ ಯಾವಾಗಾರಿ ಹೋದ್ನಂದ್ರೆ ನಿಮ್ಗೆ ತೋರಿಸ್ತೇನೆ ರೀ. ನೋಡಿರಿ, ನಮ್ಮ ಮನೆ ಸುತ್ತಮುತ್ತ ಎಲ್ಲ ನಿಮ್ಗೆ ಹಚ್ಚ ಹಸಿರಾಗಿ ಕಾಣಿಸ್ತೈತೆ ನೋಡಿರಿ. ಮತ್ತು ಗುಡ್ಡ ಬೆಟ್ಟ ಇವ ಕಾಣಿಸ್ತಾವೆ ನೋಡಿರಿ. ಎಷ್ಟು ಚಂದ ಹೊಲಗಳೂ ಅದಾವೆ ರೀ. ಇಲ್ಲಿ ಎಲ್ಲಿ ನೋಡ್ತಾರಲ್ಲಿ ಹಚ್ಚ ಹಸಿರನ ಕಾಣ್ತೈತೆ ನೋಡಿರಿ ನಿಮ್ಗೆ. ಇಂಥ ಪ್ರಕೃತಿ ನಡುವೆ ನಾವು ಇರಬೇಕಂದ್ರೆ ಎಷ್ಟು ಪುಣ್ಯ ಮಾಡಿರ್ತೀವಲ್ರಿ. ಎಷ್ಟು ಚಂದ ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಕಣ್ಣಿಗೆ ತಂಪಾದ ಹಚ್ಚ ಹಸಿರು ವಾತಾವರಣ ಕಾಣಿಸ್ತೈತೆ ನೋಡ್ರಿ. ಇದು ನಮ್ಮ ಮನೆ ಮ್ಯಾಗ ರೀ, ಟೆರೇಸ್. ಅಲ್ಲೇ ಡ್ರಿಪ್ ಕಬ್ಬನ್ಯಾಗದು ಹೊಲ್ದಾಗದು ಹಾಕ್ತಾರಲ್ರಿ ಡ್ರಿಪ್, ಆ ಡ್ರಿಪ್ದು ಪೈಪ ಹೆಂಗೆ ಬೇಕಾದಂಗೆ ಒಗ್ದಾರ್ರಿ. ನೋಡಿರಿ, ಮುಂದನ ನಮ್ಗೆ ಗುಡ್ಡ ಚಂದ ಕಾಣಿಸ್ತೈತೆ ರೀ. ಇದು ಮುಂಜಾನೆ 7 ಗಂಟೆದ ವಾತಾವರಣ ಐತೆ ನೋಡ್ರಿ. ಮಳೆ ಬರೋಂಗಾಗಿತ್ತು, ಮಾಡೋದು ಎಲ್ಲ ತುಂಬಿಕೊಂಡು ನಿಂತಿತ್ತು. ಹಿಂಗಾಗಿ ಒಂದು ವಿಡಿಯೋ ಮಾಡಬೇಕಂತೇಳಿ ಮಾಡೇನ್ರಿ. ಇದು ಶುಕ್ರವಾರದ ಶ್ರಾವಣ ಶುಕ್ರವಾರನ ಒಂಚೂರು ಸ್ಪೆಷಲ್ ಅಂಥೇಳಿ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿ ರಂಗೋಲಿ ಹಾಕಿ ಅಡುಗೆ ಮಾಡಿ, ಇದು ಸಂಜೆಗೀಗ ಶುಕ್ರವಾರ ಶ್ರಾವಣತನ ಒಂಚೂರು ಸ್ಪೆಷಲ್ ಏನ್ರಿ ದೇವರಿಗೆ ಪ್ರಸಾದ ಮಾಡ್ಬೇಕಂಥೇಳಿ ವರಮಹಾಲಕ್ಷ್ಮಿ ಅದು ಏನು ಕುಂಟ್ರಸಂಗಿಲ್ಲ ರೀ. ಆದ್ರೆ ವರಮಹಾಲಕ್ಷ್ಮಿದ ಪುಸ್ತಕ ನಾನು ಓದ್ತೇನೆ ರೀ. ಹಿಂಗಾಗಿ ಆ ಪುಸ್ತಕ ಓದು ಮುಂದೆ ಶಿರಾ ಮಾಡಿ ನೈವೇದ್ಯ ತೋರಿಸ್ಬೇಕಂಥೇಳಿ ಶಿರಾ ಮಾಡತ್ತೇನೆ ನೋಡಿರಿ. ಈಗ ಒಂದು ಪಾತ್ರೆನ್ಯಾಗ ಅಂದ್ರೆ ಕಡಾಯಿದಾಗ ನಾನು ಒಂದು ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಳತ್ತೇನೆ ರೀ. ಇದು ಮನ್ಯಾಗ ನಾನಾ ಮಾಡಿದ ತುಪ್ಪ ಐತಿ. ಮನ್ಯಾಗನ ಬೆಣ್ಣೆ ತಯಾರು ಮಾಡಿ ಅದರಿಂದ ತುಪ್ಪ ಹೆಂಗೆ ಕಾಯಿಸೋದಂಥೇಳಿ ವಿಡಿಯೋ ಬೇಕಾಗಿತ್ತಂದ್ರೆ ನಾನು ನನ್ನ ಚಾನೆಲ್ದಾಗ ತುಪ್ಪ ಹೆಂಗೆ ಕಾಯಿಸೋದಂಥೇಳಿ ಅಪ್ಲೋಡ್ ಮಾಡಿದ್ದೇನೆ ರೀ. ನೀವು ಹೋಗಿ ಅದನ್ನು ಚೆಕ್ಔಟ್ ಮಾಡ್ಬೋದು ರೀ. ಈಗ ರೀ ತುಪ್ಪ ಕಾದೈತಿ. ಆ ತುಪ್ಪನಾಗ ನಾನು 1 ಕಪ್ ಆಗುವಷ್ಟು ಮೀಡಿಯಮ್ ರವೆ ತೊಗೊಂಡೇನಿ ನೋಡಿರಿ. ಮೀಡಿಯಮ್ ರವೆ ತೊಗೊಂಡು ಅದನ್ನ ಚಂದಂಗೆ ಸಣ್ಣ ಮೀಡಿಯಮ್ ಉರಿ ಇಟ್ಕೊಂಡನ ಹುರ್ಕೋಬೇಕ್ರಿ. ಭಾಳ ಜೋರಾದ್ರೆ ಅದು ಸೀದ್ ಹೋಗ್ತೈತೆ ರೀ. ಹೀಗಾಗಿ ಮೀಡಿಯಮ್ ಉರಿ ಇಟ್ಕೊಂಡನ ನಾವು ಅದನ್ನು ಹುರ್ಕೋಬೇಕಾಗ್ತೈತೆ ರೀ. ರವೆ ಮೀಡಿಯಮ್ ಇತ್ತಂದ್ರೆ ರೀ ಅದಕ್ಕೆ ನೀರು ಜಾಸ್ತಿ ಹಾಕಕ್ಕೆ ಹತ್ತಂಗಿಲ್ಲ. ರವೆ ಏನಾದ್ರೆ ದಪ್ಪ ಇತ್ತಂದ್ರೆ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗ್ತೈತೆ ರೀ. ಈಗ ನಾ ನಿಮ್ಗೆ ಶಿರಾ ಹೇಳ್ಕೊಡಕತ್ತೇನಲ್ರಿ, ಇದು ಈ ಕಡೆ ಭಾಳ ಸಣ್ಣ ಇಲ್ಲ ಭಾಳ ದಪ್ಪಗೂ ಇಲ್ಲ, ಮೀಡಿಯಮ್ ರವೆ ಐತ್ರಿ. ಇದು ಪರ್ಫೆಕ್ಟ್ ಅಳ್ತಿನಾಗನ ನಿಮ್ಗೆ ನಾನು ಹೇಳ್ಕೊಡ್ತೇನೆ ರೀ. ಇಲ್ಲೇ ನಾನು 1 ಕಪ್ ರವೆ ತೊಗೊಂಡ್ರೆ ಅದಕ್ಕೆ 2.5 ಕಪ್ ಆಗುವಷ್ಟು ನಾನು ನೀರು ಕಾಯಕ್ಕೆ ಇಟ್ಟೇನಿ ರೀ. ನೀರು ಕುದಿ ಬರ್ಬೇಕ್ರಿ. ಅದು ನೀರು ಕುದ್ದಿಂದ ಹುರ್ಕೊಂಡಿದ್ದ ರವೆ ಏನು ಇರ್ತೈತಲ್ರಿ ಅದಕ್ಕೆ ನಾವು ಹಾಕೋತೇವ್ರಿ. ಶಿರಾ ಮಾಡುವಾಗ ತುಪ್ಪ ಇಲ್ಲ ಅಂದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಅದು ನಿಮ್ಗೆ ಉದುರಾಗಿ ಚಲೋದಂಗೆ ಮಿದುವಾಗಿ ಬರ್ತೈತ್ರಿ. ರವೆ ಏನಾದ್ರೆ ನಿಮ್ಗೆ ದಪ್ಪಾಗಿ ಸಿಕ್ಕಿತ್ತಂದ್ರೆ, ದಪ್ಪ ರವೆ ಐತಂದ್ರೆ ಅದಕ್ಕೆ 1 ಕಪ್ಪಿಗೆ 3 ಕಪ್ ನೀರು ಹಾಕೊಂಡ್ರು ಅದು ಸರಿ ಹೋಗ್ತದೆ ನೋಡಿರಿ. ಹೊಂದ್ಕೊಂಡು ಶಿರಾ ಚಲೋದಂಗೆನ ಬರ್ತದೆ ರೀ. ಈಗ ಇದು ಒಂಚೂರು ಗೋಲ್ಡನ್ ಕಲರ್ ಬರೋ ಮಟ್ಟ ಸಣ್ಣ ಉರಿನಾಗನ ಬೇಯಿಸ್ಕೋಬೇಕ್ರಿ, ಹುರ್ಕೋಬೇಕ್ರಿ. ಹುರ್ಕೊಂಡಾಗಿದ್ದ ಅದ್ರೊಳಗೆ ನಾವು ಕಾಯಕ್ಕಿಟ್ಟದ್ದು ನೀರೇನದಾವಲ್ಲ ರೀ 2.5 ಕಪ್, ಆ ನೀರನ್ನ ನಾನು ಇದ್ರೊಳಗೆ ಹಾಕೋತೇನೆ ರೀ. ಇದು ಅನ್ಕೊಂಬಿಟ್ಟು ಚಂದಂಗೆ ಹುರಿಯೋನು ರೀ. ಈ ಶಿರಾ ಮಾಡಕ್ಕೆ ರೀ ನಾನು ಇಲ್ಲೇ ಡ್ರೈ ಫ್ರೂಟ್ಸ್ ಅದು ಏನು ಯೂಸ್ ಮಾಡಿಲ್ಲ. ಬರೀ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡೇನೆ ಅಷ್ಟೇ ರೀ. ಏಲಕ್ಕಿ ಪುಡಿ ಅಷ್ಟು ಹಾಕ್ಕೊಂಡೇನಿ ಇದ್ರಾಗ. ಮತ್ತು ಡ್ರೈ ಫ್ರೂಟ್ಸ್ ಅದು ಏನು ಹಾಕ್ಕೊಂಡಿಲ್ಲ. ನಿಮಗೆ ಬೇಕಾದ್ರೆ ಡ್ರೈ ಫ್ರೂಟ್ಸ್ ಹಾಕೋರಿ. ಹಂಗೆ ಸ್ವಲ್ಪ ಗಡಬಡಿತಾನ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಅವತ್ತೇನು ಸಣ್ಣ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಬರಾಬರ ಹಿಂಗೆ ಮಾಡಿಬಿಡೋಣ ಅಂಥೇಳಿ ಮಾಡತ್ತೇನೆ ರೀ. ಈಗ ನೋಡಿರಿ, ಇದು ಗೋಲ್ಡನ್ ಕಲರ ಬರಾತತಿ. ಈಗ ಇದಕ್ಕೆ ನಾನು 2.5 ಕಪ್ ಆಗುವಷ್ಟು ಬಿಸಿನೀರು ಕುದಿಸ್ಕೊಂಡಿನಲ್ರಿ, ಆ ಕುದಿ ನೀರು ಹಾಕೇನು ನೋಡಿರಿ. ನೀರು ಹಾಕೊಂಬಂದು ಉರಿ ಸ್ವಲ್ಪ ಸಣ್ಣ ಇಟ್ಟರೆ ನಡೆಯಂಗಿಲ್ಲ ರೀ. ಉರಿ ಸ್ವಲ್ಪ ಜೋರ ಬೇಕಾಗ್ತೈತೆ ರೀ. ಉರಿ ಸಣ್ಣ ಇಟ್ಟರೆ ಏನಾಗ್ತೈತೆ ಅಂದ್ರೆ ಗಂಟು ಆಗ್ತೈತೆ ರೀ. ಹಿಂಗಾಗಿ ಉರಿ ನೀರು ಹಾಕೊಂಬಂದು ಜಾಸ್ತಿ ಜೋರನ ಇಡ್ರಿ. ಮತ್ತು ಅದನ್ನ ನೀರು ಹಾಕಿದ ಮೇಲೆ ಒಂದು ಸತಿ ಚೆಂದಂಗೆ ಕಲಸಿ ಮ್ಯಾಲೆ ಮುಚ್ಚಿಬಿಡ್ರಿ. 1-2 ನಿಮಿಷ ಆಗುವಷ್ಟು.
2 ನಿಮಿಷ ಆಗಾನ ಮ್ಯಾಲೆ ಮುಚ್ಚಿದ್ದೆ ತೆಗೆದು ಮತ್ತೊಂದು ಸರಿ ತಿರುಗಾಡಿ ಈಗ ನೋಡಿರಿ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗೈತಿ. ಈಗ ಅದ್ರೊಳಗೆ ನಾನು 1 ಕಪ್ ಸಕ್ಕರೆ ಹಾಕತ್ತೇನೆ ರೀ. 1 ಕಪ್ ರವಾಗೆ 1 ಕಪ್ ಸಕ್ಕರೆ ಹಾಕಿ ಅದನ್ನ ಮತ್ತು ಈಗ ಕಲ್ಸ್ಕೊತೇನೆ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ರೀ. ನಾನು ಶಿರಾಕ್ಕೆ ಉಪ್ಪು ಹಾಕ್ಕೊಂಡೇನಿ ರೀ ರುಚಿಗೆ ತಕ್ಕಷ್ಟು. ಮತ್ತೊಂದು ಸತಿ ತಿರುಗಾಡಿ ಉಪ್ಪಾದ್ಮೇಲೆ ಏಲಕ್ಕಿ ಪುಡಿನೂ ಹಾಕೋಬೇಕ್ರಿ. ಸಕ್ಕರೆಯಾಗನ ಹಾಕ್ಕೊಂಡಿದ್ದೆ ನಾನು. ಸಕ್ಕರೆ ಹಾಕ್ಕೊಂಡು ಮತ್ತು ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕ್ರಿ. ಕಲಿಸ್ಕೊಂಡು ನೀವು ನೋಡ್ಬೋದು ರೀ ಹೆಂಗೆ ಏನು ಅದ್ರಾಗ ಗಂಟದು ಏನೂ ಆಗಿಲ್ಲ ರೀ. ಎಲ್ಲ ಚೆನ್ನಾಗೆ ಬೆಂದೈತ್ರಿ. ಈಗ ಅದ್ರಾಗ ಮತ್ತೊಂದು ಚಮಚ ನಾನು ತುಪ್ಪ ಹಾಕೋತೇನೆ ರೀ. ತುಪ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ಏನಾಕೈತೆ ಅಂದ್ರೆ ಅದು ಜಿಗಿಟ್ ಬರೋದಿಲ್ಲ ರೀ. ತಿನ್ನೋಕೆ ಮೆದುವಾಗಿ ಬರ್ತೈತೆ ರೀ ತಿನ್ನೋಕೆ. ನೋಡಿರಿ ಮತ್ತೊಂದು ಸರಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಈಗ ಅದ್ರ ಮೇಲೆ ಮುಚ್ಚಿ ಒಂದು 2ರಿಂದ 5 ನಿಮಿಷ ನೀವು ಸಣ್ಣ ಉರಿಯಾಗನ ಮುಚ್ಕೊಂಡು 5 ನಿಮಿಷ ಆಗಾನ ಆಮೇಲೆ ಗ್ಯಾಸ್ ಬಂದ್ ಮಾಡ್ರಿ. ಅಂದ್ರೆ ನಿಮ್ಗೆ ಬಿಸಿ ಮೆದುವಾದಂಥ ಶಿರಾ ತಯಾರಾಕತ್ತೆ ನೋಡಿರಿ ತಿನ್ನೋಕೆ. ಬರ್ರಿ ಈಗ ಶಿರಾ ತಯಾರಾಗೈತ್ರಿ ತಿನ್ನೋಕೆ. ನೋಡಿರಿ ಎಲ್ಲ ತುಪ್ಪದು ಹೆಂಗೆ ಶೈನಿಂಗ್ ಹೊಡ್ಯಾಕತ್ತೈತಿ. ನೀವು ಇದ್ರಾಗ ಡ್ರೈ ಫ್ರೂಟ್ಸ ಬೇಕಾರೆ ಹಾಕೋಬೋದು ರೀ, ಇಲ್ಲಾರ ಸ್ಕಿಪ್ಪು ಮಾಡ್ಬೋದು. ನಾನು ಗಡ್ಬಡ್ಯಾಗ ಹಾಕ್ಕೊಂಡಿಲ್ಲ. ನಿಮ್ಗೆ ಬೇಕಾರೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೂ ನಡಿತೈತೆ ನೋಡಿರಿ. ತಿನ್ನೋಕೆ ಭಾಳ ಚಲೋ ರುಚಿಯಾಗಿರ್ತೈತೆ ರೀ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಲ್ಲ ರೀ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಮಯನ ಈ ವಿಡಿಯೋ ನೋಡೋಕೆ ಕೊಟ್ಟಿದ್ದಕ್ಕೆ ನಿಮ್ಗೆ ನಾನು ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ ರೀ.